ಕಷ್ಟಪಟ್ಟು ಇಲ್ಲಿ ರಾತ್ರಿ ಸೊಳ್ಳೆ ಕಚ್ಕೊಂಡು ಧರಣಿ ನಡೆಸ್ತಾ ಇದಾರ. 2 ತಿಂಗಳ ರೈತರ ಬೆಳೆಗಳೆಲ್ಲ ಹಾಳಾಗಿ ಹೋಗಿವೆ. ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಪೂಲ್ಗಳು ಬ್ರಿಡ್ಜ್ಗಳು ಬಿದ್ದೋಗಿವೆ. ಬರೇನು ಹಳ್ಳಿಗಳೇ ಹೋಗೋದು, ವಿಸಿಟ್ ಮಾಡೋದು, ಟಿವಿ ಮಾತ್ರ ಬರೀ ಸುದ್ದಿ ಮಾಡೋದು ಮಾತ್ರ ಮಾಡ್ತಾ ಇದ್ದಾರೆ. ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ತುರ್ತು ಪರಿಹಾರಧನ ಪ್ರತಿಯೊಬ್ಬ ರೈತರಿಗೆ ಎಕರೆಗೆ ಒಂದು 5,000 10,000 ಎಷ್ಟೇ ಹಾಕ್ರೆ ತುರ್ತು ಪರಿಹಾರಧನ ಹಾಕ್ಬೇಕಾಗಿತ್ತು. ಯಾಕೆ ಹಾಕಿಲ್ಲ ಅಂತ ನಮಗೆ ಹೆಚ್ಚು ಪ್ರಶ್ನೆ ಕಾಡ್ತಾ ಇದೆ. ಇವ್ರ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ಇವ್ರು ಹಾಕೋದು, ರಾಜ್ಯ ಮೇಲೆ ಕೇಂದ್ರ ಹಾಕೋದು, ಕೇಂದ್ರ ಮೇಲೆ ರಾಜ್ಯ ಹಾಕೋದು, ಇದೆಲ್ಲ ಬಿಟ್ಟು ಮೊಸಳಿ ಕಣ್ಣೀರು ಬಿಟ್ಟು ನಿಜವಾಗಿಯೂ ನೀವು ರೈತರ ಬಗ್ಗೆ ಜನರು, ಸಾರ್ವಜನಿಕರು, ಮಹಿಳೆಯರು ಪ್ರತಿಯೊಬ್ಬರು ಮತದಾನ ಮಾಡಿ ಓಟ್ ಹಾಕಿ ನಿಮ್ಗೆ ಗೆಲ್ಲಿಸ್ಕೊಂಡಿದ್ದೀರ. ಯಾವ ಕಾರಣಕ್ಕಾಗಿ ನೀವು ಬರೀ ವಿಮಾನದಾಗ ನಡೆದಾಡೋದು, ಜಿಲ್ಲೆ ಹೋಗೋದು, ಹೊರದೇಶ ಹೋಗೋದು, ಮೋಸ ಮಾಡಕ್ಕಾಗಿ ನಿಮ್ಮ ಆಯ್ಕೆ ಮಾಡಿದ್ವಿ ಸರ್ಕಾರಕ್ಕೆ. ಜನ ತಮ್ಮ ಮತದಾನ ಹಾಕಿ ನಮ್ಮ ಕಷ್ಟ ಕಾರ್ಪಣ್ಯ ನೀವು ಸಹಿತ ಭಾಗವಹಿಸ್ರಿ. ಯಾಕಂದ್ರೆ ರೈತರ ದೇಶದ 70% ರೈತರೇ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ರಿ. ಯಾವ ತರ ಹೇಳ್ತೀರಿ ಆ ತರ ನಡ್ಕೊತಕ್ಕಂಥ ಕೆಲಸ ರಾಜಕಾರಣ ಮಾಡ್ಬೇಕು. ನೀವು ನೀಚ ಬುದ್ಧಿಯನ್ನು ಬಿಟ್ಟು ಪ್ರತಿ ಎಕರೆಗೆ 20,000 ಪರಿಹಾರಧನ ಘೋಷಣೆ ಮಾಡ್ಬೇಕಂತ ನಮ್ಮ ಧರಣಿ ನಡೀತಾ ಇದೆ. ಒಂದು ವೇಳೆ ಒಂದು ವಾರ ಕಾಲ ಇದು ಧರಣಿ ಹೀಗೆ ಮುಂದುವರೆದ್ರೆ ದೊಡ್ಡ ಅನಾಹುತ ಈ ಒಂದು ಹೈದರಾಬಾದ್ ಕಾರಣ ಕೇಂದ್ರ ಬಿಂದು ಆದಂತೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ಬೇಕಾಗುತ್ತೆ. ಕಲಬುರಗಿ ಬಂದ್ ಮಾಡ್ಬೇಕಾಗುತ್ತೆ. ಅಲ್ಲಿವರೆಗೂ ಹೋಗಲೇ ನಮ್ಮ ಏನು ಶಾಂತ ರೀತಿಯಿಂದ ಧರಣಿ ಸದ್ಯ ನಡೆದಿದೆ. ನಿಜವಾದಂತ ನಿಮಗೆ ರೈತರ ಬಗ್ಗೆ ಕಳ್ಕಳಿದ್ರೆ ಎಲ್ಲಾ ರೈತರ ಬ್ಯಾಂಕ್ ಸಾಲ ಮನ್ನಾ ಆಗಲೇಬೇಕು. ಶಾಲಾ ಕಲಾ ಶುಲ್ಕ ಈಗ ಇಂಜಿನಿಯರ್ ಕಲಿತಾರ, ಡಾಕ್ಟರ್ ಕಲಿತಾರ, ಡಿಪ್ಲೊಮಾ BA ಓದ್ತಾರ. ಖಾಸಗಿ ಶಾಲಾ ಶುಲ್ಕ ಎಷ್ಟಪ್ಪ? LKG UKG ಪ್ರೈವೇಟ್ ಶಾಲೆಗೆ ಹೋದ್ರೆ 1,50,000 2 ಲಕ್ಷ ರೂಪಾಯಿ ಫೀಸ್ ಇದೆ. 2ನೇ ಕಂತು ಎಲ್ಲಿಂದ ಕಟ್ಬೋದು ರೈತರು? ಎಲ್ಲ ಹಾಕ್ಬೇಕಂತ ಬೆಳೆವನ್ನು ಪ್ರತಿ ಎಕರೆ 25-30 ರೂಪಾಯಿ ಖರ್ಚು ಮಾಡಿದರು. ಖಾತಾ ಬೀಜ ಎಲ್ಲ ಹಾಕಿ ಮುನಿಗೆ ಎಲ್ಲ ಮನೆಯಲ್ಲಿ ಕಚ್ಕೊಂಡು ಹೋಗಿದೆ. ಒಬ್ಬರಿಗೆ ಮಾಡಿಬಿಟ್ಟಿದೆ. ನಿಜವೇನು ಕಾಳಜಿ ಇಲ್ಲ ಅಂತ ಹೇಳಿ ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀರಿ. ಹೀಗಾಗಿ 4ನೇ ದಿನ ಧರಣಿ ಸತ್ಯ ನಂದೂರು ಗ್ರಾಮದ ರೈತ ಬಾಂಧವರು ಬಂದಿದ್ದಾರ. ಇದೇ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಪ್ರತಿಯೊಂದು ತಾಂಡದವರು ದಿನವಿಡೀ ರಾತ್ರಿ ಹಗಲು ಬರ್ತಾ ಇದಾರ. ಇದು ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಕಲಬುರಗಿ ನಗರದಲ್ಲಿ ನಡೀತಾ ಇದೆ. ಇದು ಎಚ್ಚೆತ್ತುಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ್ಕೊಂಡು ಮಾತುಕತೆ ಮಾಡಿ ತುರ್ತಾಗಿ ಅರ್ಜೆಂಟ್ ಆಗಿ 1 ಎಕರೆಗೆ 20,000 ಪರಿಹಾರಧನ ಕೊಡಲೇಬೇಕಂತ ಒತ್ತಾಯಿಸಿ ನಾವು ಹಲವಾರು ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡ್ತಿದ್ದೆವು. ಕಲಬುರಗಿ ಜಿಲ್ಲೆ ಹಸಿ ಬರವನ್ನು ಘೋಷಣೆ ಮಾಡಬೇಕು. ಭೀಮಾ ನದಿ ಮತ್ತು ಕೃಷ್ಣಾ ನದಿಗಳಿಗೆ ವರ್ಷವಿಡೀ ನಾವು ಹುಟ್ಟಿರೋದು ನೋಡ್ತಾನೆ ಇರ್ತೇವೆ. ಪ್ರತಿ ವರ್ಷ 2 ವರ್ಷ 3 ವರ್ಷ ಕಂಟಿನ್ಯೂ ನೆರೆ ಪರಿಹಾರ ಬಂದೇ ಬರ್ತದ. ಆ ಇವನಿಂದ ಇನ್ಪೋಸ್ಟ್ ಇಂದ ಅದರಲ್ಲಿ ನಾವು ಮನಿ ಕೊಟ್ಕೊಟ್ಟಿದ್ದ ಕಟ್ಟಿ ಸಂಘ ನೋಡಿದ್ವಿ 10 ವರ್ಷ. ಅಲ್ಲಿ ಹಂದಿ, ನಾಯಿ, ಚೋಳು ಅವು ಮಲ್ಕೊತಾ ಇದಾವ. ಯಾರಾದರೂ ಕಾರ್ಮಿಕರು ರೈತರು ಯಾರಿಗಾರ ಮನೆ ಒಳ್ಳೆ ರೀತಿ ಸುಸಜ್ಜಿತ ಕಟ್ಕೊಟ್ರು ಕಟ್ಕೊಟ್ಟಿಲ್ಲ. ಬೇರೆ ಬೇರೆ ಸಂಘ ಸಂಸ್ಥೆಯನ್ನು ಸರ್ಕಾರ ನಡೆಸ್ತಾ ಇರ್ತಾರೆ. ಯಾಕಂದ್ರೆ ರೈತರು ಟ್ಯಾಕ್ಸ್ ಕಟ್ತಾರ, GST ಕಟ್ತಾರ. ಸಾಕಷ್ಟು ನಿಮ್ಮಂತ ದುಡ್ಡಿದೆ, ಯಾವುದೇ ಅದಕ್ಕೆ ಖರ್ಚು ಮಾಡ್ತಾರೆ. ದೊಡ್ಡ ದೊಡ್ಡ ಬಂಡವಾಳ ಶೇಖರಣೆ ಖಾಸಗಿ ಇರ್ತಕ್ಕಂಥ ಕಂಪನಿಗಳಿಗೆ ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಿದ್ರಿ. ಆದ್ರೆ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ನೆಪ ಹೇಳ್ತಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ನೆಪ ಹೇಳ್ತಾರೆ. ಅವ್ಯಾವ ನೆಪ ಮಾಡಿದೆ ರೈತರು? ಯಾಕಂದ್ರೆ ರೈತರು ದುಡಿದ್ರೆ ಅನ್ನ ಸಿಕ್ಕರೆ ಮಾತ್ರ ನಾವು ತಿಂದು ಬದುಕಕ್ಕೆ ಸಾಧ್ಯ ಆಗ್ತ. ಅದ್ರ ರೈತರ ನೆರವಿಗೆ ತಾವೆಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರಲೇಬೇಕಂತ ಒತ್ತಾಯಿಸಿ 4ನೇ ದಿನ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ನಮ್ಮ ಒಂದು ಹೋರಾಟದಲ್ಲಿ ಎಲ್ಲಾ ರೈತರು, ಮಹಿಳೆಯರು, ವಿದ್ಯಾರ್ಥಿ ಯುವಜನ ಸಂಘಟನೆ, ಜಗತ್ ಸರ್ಕಲ್ ಕಲಬುರಗಿ ಬಸವೇಶ್ವರ ಮೂರ್ತಿ ನಡೀತಾ ಇದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದರು ಬರಬೇಕಂತ ಕೈಮನೆ ಮಾಡ್ತಾ ಇದ್ದೀನಿ. ಭೀಮಾಶಂಕರ್ ಮಂಡಳಿ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷರು ಕಲಬುರಗಿ. ವಿದ್ಯಾರ್ಥಿ, ಮಹಿಳಾ, ಕಾರ್ಮಿಕ ಪರ ಸಂಘಟನೆಗಳು ಕೂಡಿ ನಾವು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಕಲಬುರಗಿ ಹಸಿರು ಸೇನೆ ಈ ಮಳೆ ಬಂದು ಎಲ್ಲಾರು ಮನಿನೂ ಬಿದ್ದಾವು, ಮತ್ತೆ ಹೊಲಾನು ಹಾಳಾಗ್ಯದ. ಹೊಲದಾಗಿನ ಮಣ್ಣೆಲ್ಲ ಹರ್ಕೊಂಡ್ ಹೋಗ್ಯದ. ಬೀಜ, ಗೊಬ್ಬರ, ಈಗೇನದ ಕಳೆ ತೆಗಿಯಾಕ ಮತ್ತ ಬಿತ್ತಾಕ, ಗಳೆ ಹೊಡ್ಯಾಕ ಎಲ್ಲಾ ರೀತಿಯಿಂದ ಖರ್ಚು ಮಾಡ್ಕೊಂತಾರ ರೈತರು. ಈಗ ಎಲ್ಲಾ ರೀತಿಯಿಂದ ನಷ್ಟ ಆಗ್ಯದ. ಅವ್ರ ದಸರಾ ಹಬ್ಬ ಹೆಂಗದ ಅಂತ ಮಾಡಿಲ್ಲ ರೈತರು. ಗಂಜಿ ಕೇಂದ್ರ ತಗದಾರ, ಗಂಜಿ ಕೇಂದ್ರದಾಗ ಹೋಗ್ಕೊಂತಾರ ರೈತರು. ಮನಿ ಬಿದ್ದಾವು, ಮನಿ ತಂಪು ಹಿಡ್ದು ಮನಿಗಳು ಬಿದ್ದಾವು. ತೊಗರಿ, ಹತ್ತಿ ಎಲ್ಲಾ ಹಾಳಾಗ್ಯದ. ಇವ್ರ ಏನದ ಓಟ್ ಹಾಕ ಮುಂದೆ ಹೆಂಗ್ ಮನಿಗ್ ಬಂದ್ ಓಟ್ ಹಾಕ್ರಿ ಅಂತ ಓಟ್ ಹಾಕಿಸ್ಕೊಂಡ್ ಕೂಡ್ತಾರ. ಈಗ ಮನಿ ಬಿದ್ದು ರೈತರು ಕಂಗಾಲಾಗಿ ನಮ್ಮನಿ ಕುಂತಾಗ ಎಲ್ಲರೂ ಮನಿ ಬರ್ಬೇಕು. ವಿಮಾನದಾಗ ಕುಂತು ಸಮೀಕ್ಷೆ ಮಾಡಿದ್ರೆ ಏನ್ ಆಗ್ತದ? ಮನಿ ಬಂದ್ ನಿಮ್ದು ಏನೇನಾಗ್ಯದ, ಎಷ್ಟ್ ಎಕರೆ ಯಾರ್ಯಾರು ವೇಟೆಟ್ ಆಗ್ಯದ ಅಂತ ಮನಿ ಬಂದ್ ಸಮೀಕ್ಷೆ ಮಾಡ್ರಿ. ಎಕರೆಕ ನೀವು 8,500 ಕೊಟ್ರ ಏನಾಗ್ತದೆ? 8,500 ರೂಪಾಯಿ ಏನೂ ಆಗಲ್ಲ. 1 ಎಕರೆಕ್ಕೆ 25,000 ರೂಪಾಯಿ ಕೊಡ್ರಿ ಮಿನಿಮಮ್ ಅಂತ ಹೇಳಿ ಮನಿ ಬಂದ್ ಸಮೀಕ್ಷೆ ಮಾಡ್ರಿ. ರೈತರೇ ಬೆನ್ನೆಲುಬು ಅಂತ ಹೇಳಿ ಬರೀ ಬಾಯಿ ಮಾತನ್ನ ಹೇಳಿದ್ರೆ ಆಗಲ್ರಿ. ಈಗೇನದ ತ್ರಾಸದ, ಮಳೆನೂ ಬಂದದ, ಮನಿನೂ ಬಿದ್ದಾವು, ಹೊಲನೂ ಹೋಗ್ಯದ, ಎಲ್ಲಾ ರೀತಿಯಿಂದ ಆಗ್ಯದ, ಒಂದ್ ರೀತಿಯಿಂದ ಅಲ್ಲ. ಅದಕ್ಕೇನದ ಇವ್ರು ಎಲ್ಲಾರು MP ಅವರು
ಅಜಯ್ ಸಿಂಗ್ ಅವರು ಇವ್ರು ಏನದ ಬಂದು ಮನಿಗ್ ಬಂದು ಒಂದು ಇದಕ್ಕ ಎಕರೆಕ 25,000 ರೂಪಾಯಿ ಕೊಡ್ಬೇಕಂತ ನಾವು ಮನವಿ ಮಾಡ್ಕೊತೀವಿ. ದಯವಿಟ್ಟು ನಾವು ಇಲ್ಲಿಂದ 4 ದಿನ ಆಯ್ತು ಇಲ್ಲಿ ಕೂತು ನಾವು 13 ತಾರೀಕು ತನಕ ಕೂಡ್ತೀವಿ. ದಯವಿಟ್ಟು ಬಂದು ಇಲ್ಲಿ ಏನದ ಅಂತ ಹೇಳಿ ಕೇಳ್ಕೊಂಡು ನಿಮ್ದು ಏನದ ನಾವು 13 ತಾರೀಕಿಗೆ ಗುಲ್ಬರ್ಗ ಬಂದ್ ಮಾಡ್ತೀವಿ. ಅದ್ರೊಳಗೆ ಬಂದ್ ಕೇಸಿ ನಿಮ್ದು ಏನದ ಹಂಗ ಮಾಡ್ಬೇಡ್ರಿ. ಮುಂದೆ ನಿಮಗ್ ನಾವ್ ಬೇಕು, ನಮಗ್ ನೀವು ಬೇಕು. ಈ ನಮ್ಮನೆ ಮಾಡ್ಬೇಡ್ರಿ. ಬಂದ್ ಕೇಸಿ ಏನದ ನಮ್ಗ ಪರಿಹಾರದ ಇದು ಘೋಷಣೆ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ. ರೈತ ಸಂಘದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಸುಶೀಲಾ ಪೂಜಾರಿ, ಕಲಬುರಗಿ. ಬಿದ್ದವ ನಾಲ ಗೀಲ ಎಲ್ಲ ನಮ್ಮ ಮಣ್ಣ ಬೇರೆ ಹೊಲಕ್ ಹೋಗ್ಲಕತ್ತವ. ನಾ ಇರ್ಬೇಕೇನ್ ಸಾಯ್ಬೇಕು. ಮತ್ತ ಅದು ಲೋನ ತುಂಬ್ರಿ ಅಂದ ಕಸಿ ನಮ್ಗೆ ಎಲ್ಲ ಹೆಣ್ಮಗಳು ಟಂಗ್ ಮಾಡ್ಲಕತ್ತಾರ. ಇಲ್ಲಿಂದ ಹೋಗ್ತಾನೆ ಅದು ಲೋನ್ ತುಂಬ್ರಿ, ಲೋನ್ ಇದು ಮಾಡ್ರಿ. ಎಷ್ಟು ನಾವು ಎಲ್ಲಿಂದ ತುಂಬೇಕು? ನಮ್ಮ ಮಕ್ಕಳೆಲ್ಲ ಮಾಡ್ತಿನ್ಲಕ್ ಹೋಗ್ಯಾರ ಬಂಬೈಗೆ. ನಾ ಎಲ್ಲಿಂದ ಮಾಡ್ಬೇಕು? ಎಲ್ಲಿ ಸಾಯ್ಬೇಕೇನು ಉಳಿಬೇಕ್ರಿ? ನಮ್ ರೇಷ್ಮೆ ಹಾಳಾಗ್ಯದ, ಎಷ್ಟೋ ಲಕ್ಷ ಹಾಳಾಗ್ಯದ ನಮ್ದು. ನಾವ್ ರೇಷ್ಮೆ ದುಕೋಟ ಅದರಿ. ಎಲ್ಲ ಬೋರಿಂಗ್ ಹೊಡ್ತೀನಿ, ಎಲ್ಲ ಆಡ್ತೀನಿ. ನಾಲ ಹೊಡೆದೆಲ್ಲ ಪೂರ ಮಣ್ಣು ಹೋಗ್ಯಾವ್ರಿ. ದಾರಿ ಎಲ್ಲ ಹೊಲಕ್ ನಾನು ಬಿತ್ತಬೇಕೇನು ಹಳ್ಳದಾಗ ಅದು ಹಳ್ಳ ಹರ್ಕೊಂಡ್ ಹ್ಯಾಂಗ ಹೋಗ್ಬೇಕು ನಾವು. ಯಾರು MLA ಕೇಳಂಗಿಲ್ಲ, MP ಕೇಳಂಗಿಲ್ಲ, ಯಾರು ಕೇಳಂಗಿಲ್ಲ. ಯಾರು ಓಟ್ ಹಾಕಿನಿ ಮತ್ತೆ ಓಟ್ ಹಾಕಿದ್ರೆ ಯಾರಿಗೆ ಹಾಕಬೇಕಲ್ರಿ? ಹಾಕಿನಿ. ಮತ್ತೆ ನಾವು ಜಯಸೇವಲಾಲ್ ಹಣದಾಸೆ ಅಂತ ಬೈ